ಅವರೇ ನೋಡಲೇಬೇಕಾದ ಸುದ್ದಿ ಇದು. ರೈಲ್ವೆ ಖಾತೆ ಸಿಕ್ಕಿದ್ರೂ ಕ್ಷೇತ್ರದ ರೈಲ್ವೆ ನಿಲ್ದಾಣದ ಚಿತ್ರಣ ಮಾತ್ರ ಬದಲಾಗ್ತಿಲ್ಲ. ರೈಲ್ವೆ ಸ್ಟೇಷನ್ ಮುಂಭಾಗ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಜನರ ಪರದಾಟ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿರೋ ಸಂಸದ ಸೋಮಣ್ಣ ಅವರಿಗೆ ಕೇಂದ್ರ ರೈಲ್ವೆ ಸಚಿವರಾಗೋ ಅವಕಾಶ ಕೂಡ ಸಿಕ್ಕಿತ್ತು. ರೈಲ್ವೆ ಸಚಿವರಾದ ಬಳಿಕ ತಮ್ಮ ಕ್ಷೇತ್ರದಲ್ಲಿನ ರೈಲ್ವೆ ಕಾಮಗಾರಿಗೆ ವೇಗ ನೀಡ್ತೀನಿ, ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡುತ್ತೇನೆ ಅಂತ ಹೇಳ್ತಾ ಇರೋ ಸಚಿವ ಸೋಮಣ್ಣ ಹೇಳಿದಂತೆ ತುಮಕೂರಿನಲ್ಲಿ ಅನೇಕ ರೈಲ್ವೆ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಇದ್ರೂ ಕೂಡ ತುಮಕೂರು ನಗರದ ರೈಲ್ವೆ ನಿಲ್ದಾಣದ ಚಿತ್ರಣ ಇಂದಿಗೂ ಬದಲಾಗದೆ ಇರೋದು ಬೇಸರದ ಸಂಗತಿಯಾಗಿದೆ. ಹೀಗಾಗಿ ಕೇಂದ್ರ ರೈಲ್ವೆ ಸಚಿವರಾದ ಸೋಮಣ್ಣ ಅವರು ಈ ಸ್ಟೋರಿಯನ್ನ ಒಮ್ಮೆ ನೋಡಲೇಬೇಕಾಗಿದೆ. ಹೌದು, ತುಮಕೂರು ನಗರದ ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿದ್ದು ನಿತ್ಯ ಸಾವಿರಾರು ಮಂದಿ ಪ್ರಯಾಣಿಕರು ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಾನಾ ಜಿಲ್ಲೆಗಳಿಂದ ರೈಲುಗಳ ಮೂಲಕ ತುಮಕೂರಿಗೆ ಬರ್ತಾರೆ. ಸಾವಿರಾರು ಜನ ಬಂದು ಹೋಗುವ ರೈಲ್ವೆ ಚಿತ್ರಣ ಮಾತ್ರ ಇಂದಿಗೂ ಬದಲಾಗದೇ ಇರೋದು ಮಾತ್ರ ಬೇಸರದ ಸಂಗತಿಯಾಗಿದೆ. ಹೌದು, ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ವಾಹನಗಳಿಗೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಿದೆ. ನಗರದ ರೈಲ್ವೆ ನಿಲ್ದಾಣ ಮುಂಭಾಗದಲ್ಲಿ ಗಾಡಿಗಳ ಪಾರ್ಕಿಂಗಿಗೆ ಪ್ರಯಾಣಿಕರು ಪರದಾಡುವಂತಾಗಿದ್ದು ನೋ ಪಾರ್ಕಿಂಗ್ ನಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ನಿತ್ಯ ಸಾವಿರಾರು ಮಂದಿ ಪ್ರಯಾಣಿಕರು ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಸಂಚರಿಸುತ್ತಿದ್ದಾರೆ. ಆದರೂ ನಿಲ್ದಾಣದಲ್ಲಿ ಕೇವಲ ಒಂದು ಸಣ್ಣ ಪ್ರದೇಶವನ್ನ ಮಾತ್ರ ಪಾರ್ಕಿಂಗ್ಗೆ ಮೀಸಲಿಡಲಾಗಿದೆ. ಸಾವಿರಾರು ವಾಹನಗಳು ನಿಲುಗಡೆ ಸ್ಥಳವಿಲ್ಲದೆ ನಿಲ್ದಾಣದ ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಲ್ಪಡುವುದರಿಂದ ಸಂಚಾರ ಕಷ್ಟವಾಗುತ್ತಿದೆ. ಪೀಕ್ ಅವರ್ನಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲೇ ಸಂಸದ ಸೋಮಣ್ಣ ಅವರ ಕಚೇರಿ ಕೂಡ ಅಲ್ಲಿಯೇ ಇದ್ರೂ ಕೂಡ ರೈಲ್ವೆ ಸಚಿವರು ಇತ್ತ ಗಮನ ಹರಿಸದೇ ಇರೋದು ಮಾತ್ರ ಬೇಸರದ ಸಂಗತಿಯಾಗಿದೆ. ಏನು ತುಮಕೂರು ನಗರದ ರೈಲ್ವೆ ನಿಲ್ದಾಣ ಇವತ್ತು ಭಾಳಷ್ಟು ವಾಹನಗಳು ಹೆಚ್ಚಿಗೆ ಆಗ್ತಾ ಇದೆ. ಮೊದಲಿಗೆ ನಾವು ನೋಡಿದಾಗ ಎಲ್ಲ 1.5 ಲಕ್ಷ ಜನ ತುಮಕೂರಿನಲ್ಲಿದ್ದರು. ಇವತ್ತು 3.5 ಲಕ್ಷ ಜನ ಆಗಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಈ ಒಂದು ರೋಡ್ಗೆ 7 ಬಡಾವಣೆಗಳು ಸೇರ್ತವೆ, ಹಾಸ್ಟ್ಲುಗಳಿವೆ, ಕಾಲೇಜ್ ಇದೆ, ಇಲ್ಲಿಂದ ಮುನ್ಸಿಪಲ್ ಕಾರ್ಪೊರೇಷನ್ ಬೇರೆ ಬರ್ತಾ ಇರ್ತಾರೆ. ಇದರಿಂದ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೂಡಲೇ ಟ್ರಾಫಿಕ್ ಪೊಲೀಸ್ನವರು ಇದನ್ನು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಇದ್ರ ಜೊತೆಗೆ ಈಗ ಆಟೋದವ್ರು ಏನು ಮಾಡ್ತಾರೆ, ಸ್ಟ್ಯಾಂಡಿಂದ ಹತ್ತಿಸ್ಕೊಳ್ಳೋದು ಬಿಟ್ಟು ಫ್ರಂಟ್ಗೆ ಬಂದುಬಿಡ್ತಾರೆ ಎಲ್ಲರೂ. ಅದರಿಂದ ಇನ್ನೂ ಸಿಕ್ಕಾಬಿಟ್ಟೆ ಜನಗಳಿಗೆ ತೊಂದರೆ ಆಗ್ತಾಯಿದೆ. ಇಲ್ಲಿ ಜೊತೆಯಲ್ಲಿ ಏನು ಅಂದರೆ ಈಗೆಲ್ಲ ರೋಡ್ ಸೈಡು ಕಾರ್ಗಳು ಎಲ್ಲಂದ್ರಲ್ಲಿ ನಿಲ್ಸೋಗೋದು, ಟೂ ವೀಲರ್ ಎಲ್ಲಂದ್ರಲ್ಲಿ ನಿಲ್ಸೋಗೋದು, ಇದೆಲ್ಲ ಭಾಳ ಪ್ರಾಬ್ಲಮ್ಗಳಾಗ್ತವೆ. ಅದರಿಂದ ಕೂಡಲೇ ಟ್ರಾಫಿಕ್ನವರು ಇದನ್ನು ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಂಗಳೂರು ಕಡೆಯಿಂದ ಬರುವಂಥವ್ರಿಗೆ ಮತ್ತು ಬೇರೆ ಬೇರೆ ಭಾಗ ಬರುವಂಥವ್ರಿಗೆ ತುಂಬ ಸಂಕಷ್ಟ ಆಗ್ತಾಯಿದೆ, ಭಾಳಷ್ಟು ಕಷ್ಟವೂ ಆಗ್ತಾಯಿದೆ. ಯಾಕೆಂದರೆ ಈಗ ಏಜ್ ಆದವ್ರು ಬರ್ತಾರೆ. ಏಜ್ ಆದವ್ರು ಬಂದಾಗ ಭಾಳಷ್ಟು ಅವರು ಒಂದು ವೆಹಿಕಲ್ ತಗೊಂಡು ಈಚೆಡಿಗೆ ಬರೋಕ್ಕಾಗಲ್ಲ, ಆಟೋ ಹತ್ತಕ್ಕೆ ಬಿಡಲ್ಲ, ಒಬ್ಬರಿಂದ ಒಬ್ಬರು ಬರ್ತಾರೆ. ಇದರಿಂದ ಭಾಳ ತೊಂದರೆಗಳು ಆಗ್ತಾಯಿದೆ. ಅದರಿಂದ ಕೂಡಲೇ ನಮ್ಮ ಏನು ಟ್ರಾಫಿಕ್ ಪೊಲೀಸ್ನವರು ತುಮಕೂರಿನ ಇದೊಂದು ರೋಡ್ ಇದೆಯಲ್ಲ, ಇದನ್ನು ವಾಹನ ಕರೆಕ್ಟಾಗಿ ಓಡಾಡೋ ಥರ ಮಾಡಿಕೊಡ್ಬೇಕು. ಇಲ್ಲ ಕೆಲವು ನಿರ್ಬಂಧ ಏನು ವಾಹನ ಏನು ನಿಲ್ಲಿಸ್ತಾರೆ ಒಂದು ಸೈಡ್ ಮಾತ್ರ ನಿಲ್ಲಿಸೋ ಥರನ ಮಾಡಿ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ತುಮಕೂರು ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆ ವರ್ಷಗಳಿಂದಲೂ ಮುಂದುವರಿದಿದೆ. ಜನಪ್ರತಿನಿಧಿಗಳು ಬದಲಾವಣೆಯಾದರೂ ಸಮಸ್ಯೆ ಬಗೆಹರಿಯದಂತಾಗಿದೆ. ಜಿಲ್ಲೆಯಿಂದಲೇ ರೈಲ್ವೆ ಇಲಾಖೆಯ ಕೇಂದ್ರ ಸಚಿವರಾಗಿ ವಿ ಸೋಮಣ್ಣ ಆಯ್ಕೆಯಾಗಿದ್ದರೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಇನ್ನೂ ಪರಿಹಾರ ದೊರೆತಿಲ್ಲ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರೈಲ್ವೆ ಖಾತೆಯನ್ನು ವಹಿಸಿಕೊಂಡರೂ ಕೂಡ ತುಮಕೂರಿನ ರೈಲ್ವೆ ನಿಲ್ದಾಣದ ಮುಂಭಾಗದ ಪರಿಸ್ಥಿತಿ ಮಾತ್ರ ಇದುವರೆಗೂ ಕೂಡ ಸರಿಯಾಗಿಲ್ಲ ಅಂತಲೇ ಹೇಳ್ಬೋದು. ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ ರೈಲ್ವೆ ನಿಲ್ದಾಣದ ಮುಂದೆ ಸಾಕಷ್ಟು ವರ್ಷಗಳಿಂದ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು.
ನೋ ಪಾರ್ಕಿಂಗ್ ಜಾಗದಲ್ಲೇ ಸಾಕಷ್ಟು ಬೈಕ್ಗಳು ನಿಂತಿರುವಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂದರೆ ತುಮಕೂರಿನಿಂದ ಬೆಂಗಳೂರಿಗೆ ಹೋಗುವಂಥವರು, ಬೆಂಗಳೂರಿಂದ ತುಮಕೂರಿಗೆ ಬರುವಂಥವರು ಸಾಕಷ್ಟು 10,000ಕ್ಕೂ ಹೆಚ್ಚು ಜನ ದಿನನಿತ್ಯ ಪ್ರಯಾಣಿಸ್ತಾರೆ. ಆದರೆ ರೈಲ್ವೆ ಇಲಾಖೆ ಇವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬಾರಿ ಸೋಮಣ್ಣ ಅವರ ಗಮನಕ್ಕೂ ಕೂಡ ಹೋದರೂ ಕೂಡ ತುಮಕೂರಿನ ರೈಲ್ವೆ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಸೋಮಣ್ಣ ಅವರು ಎಲ್ಲ ಒಂದು ಕಡೆ ಪರಿಸ್ಥಿತಿಯನ್ನು ಕಡಿವಾಣ ಆಗ್ತಾ ಇಲ್ಲ, ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಏನು ರೈಲ್ವೆ ಖಾತೆ ತುಮಕೂರಿನ ಸಚಿವರ ಬಳಿ ಇದ್ರೂ ಕೂಡ ಇಲ್ಲ ಒಂದು ಕಡೆ ತುಮಕೂರಿನ ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಎಲ್ಲ ಒಂದು ಕಡೆ ಹದಗೆಡ್ತಾ ಇದೆ ಅಂತ ನೋಡೋದು. ಮುಖ್ಯವಾಗಿ ಅವರ MP ಕಚೇರಿ ಕೂಡ ಇಲ್ಲೇ ಇರುವಂಥದ್ದು, ಕಚೇರಿ ಮುಂಭಾಗವೇ ಈ ರೀತಿ ಪರಿಸ್ಥಿತಿ ಎದುರಾಗಿರುವಂಥದ್ದು. ಒಟ್ಟಾರೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆದಷ್ಟು ಬೇಗ ರೈಲ್ವೆ ನಿಲ್ದಾಣದಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಆದಷ್ಟು ಬೇಗ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಪ್ರಜಾಶಕ್ತಿ TV ಹಲವಾರು ಬಾರಿ ಸುದ್ದಿ ಕೂಡ ಮಾಡಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡು ಇಲ್ಲಿನ ಪರಿಸ್ಥಿತಿ ಕಡಿವಾಣ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸ್ತಾರ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.